ರೀಸೆಂಟಾಗಿ ನಾ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಇದು ನೋಡಿ ಭಾಳ ಮಂದಿ ಹೆಂಗೆ ಮಾಡೋದು ಹೇಳ್ಕೊಡ್ರಿ, ಆ ಹಾಳಿ ಎಲ್ಲಿ ತಂದಿದ್ದು ಹೇಳ್ಕೊಡ್ರಿ ಅಂತಂದು ಕಾಮೆಂಟ್ ಮಾಡಿದ್ರು. ಸೊ ಈ ವಿಡಿಯೋದಾಗ ನಾನು ಪೂರ ಎಲ್ಲ ಡೀಟೇಲ್ಸು ಹೇಳ್ತೀನಿ ನಿಮಗೆ. ಹಾಗೆ ಸಾಫ್ಟ್ ಆಗಿರೋ ಹೂರಣ ಕಣಕ ಹೆಂಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. 1K ಇದ್ದಿದ್ದು ಯೂಟ್ಯೂಬ್ ಫ್ಯಾಮ್ಲಿ ಇವಾಗ 10K ಆಗೈತಿ. ಎಲ್ಲನೂ ನಿಮ್ಮ ಪ್ರೀತಿ ಮತ್ತು ಸಪೋರ್ಟಿಂದನೇ ಪಾಸಿಬಲ್ ಆಗೈತಿ. ಹಿಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಹಂಗೆ ವಿಡಿಯೋ ಎಂಡ್ ಮಟ್ಟ ನೋಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫಸ್ಟಿಗೆ ನಾನು ಒಂದು ಪಾತ್ರೆ ಒಳಗೆ 1 ಕಪ್ನಷ್ಟು ಕಡಲೆಬೇಳೆ ನೀರು ಹಾಕಿ ತೊಳ್ಕೊಳಕತ್ತೀನಿ. ಇದನ್ನೊಂದು 3 ಟೈಮ್ಸ್ ವಾಶ್ ಮಾಡ್ಕೊಂಡಿನಿ ನಾನು. ಈಗ ಇದಕ್ಕೆ 2 ಲೋಟ ನೀರು ಹಾಕ್ಕೊಂಡು ಇದನ್ನು ಕುಕ್ಕರ್ ಒಳಗೆ ಇಟ್ಕೊಳಕತ್ತೀನಿ. 3 ಸೀಟಿ ಆಗಬೇಕಿದು. 3 ಸೀಟಿ ಆದಮೇಲೆ 5 ನಿಮಿಷ ಸಣ್ಣಕ್ಕೆ ಇಡಬೇಕು. ಇದಾಗೋದ್ರೊಳಗೆ ಕಣಕ ಕಲಿಸ್ಕೊಳ್ಳೋನು. ಕಣಕಕ್ಕೆ ಅರ್ಧ ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, 1-2 ಸ್ಪೂನ್ನಷ್ಟು ರವೆ ಹಾಕ್ಕೊಂಡಿನಿ. ರವೆ ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಕೆಲವೊಬ್ರು ಒಂದು ಚಿಟಿಕೆ ಉಪ್ಪು ಅರಶಿನೂ ಹಾಕ್ಕೋತಾರೆ, ನಿಮ್ಮ ಇಷ್ಟ, ಬೇಕಂದ್ರೆ ಹಾಕ್ಕೋಬೋದು. ಈಗ ನಾನು 1 ಗ್ಲಾಸ್ ನೀರು ತೊಗೊಂಡಿನಿ. ನೀರಿಗೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೆ ನಾನು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು. ನೋಡಿ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಳೋಣ ಅಂಥೇಳಿ. ಸ್ವಲ್ಪ ಸಾಫ್ಟೇ ಇರಬೇಕಿದು, ಮೆತ್ತಗಾಗಲಿ ಚಿಂತೆ ಇಲ್ಲ. ಸಾಫ್ಟ್ ಇದ್ದಷ್ಟು ಹೋಳಿಗೆ ಈಸಿಯಾಗಿ ಸ್ಪ್ರೆಡ್ ಆಗ್ತಾವೆ. ಈ ಕಣಕ ಇಷ್ಟು ಅದಕ್ಕೆ ಕಲಿಸ್ಕೊಂಡಿನಿ. ನನಗೆ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ನೀರು ಯೂಸ್ ಮಾಡ್ಕೊಂಡೇನಿ ನಾನು. ಮೇಲೆ ಇನ್ನೊಂದಿಟ್ಟು ಎಣ್ಣೆ ಹಚ್ಚಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಳತ್ತೀನಿ. ಹೂರಣ ಮಾಡ್ಕೊಳ್ಳೋದ್ರಾಗ ಹಿಟ್ಟು ನೆನಿತೈತಿ. ಈ ಕಡೆ 3 ಸೀಟಿನೂ ಆದವು. ಒಂದು 5 ನಿಮಿಷ ಸಣ್ಣ ಉರಿ ಒಳಗಿಟ್ಟಿದ್ದೆ. ಈಗ ಇದು ಸೀಟಿ ಇಳಿದ ಕೂಡಲೇ ತಕ್ಕೊಳಕತ್ತೀನಿ ನಾನು. ತಕ್ಕೊಂಡು ಬೇಳೆ ಫಸ್ಟು ಚೆಕ್ ಮಾಡಿರಿ ಬೆಂದಾವೋ ಇಲ್ಲೋ ಅಂತ ಹೇಳಿ. ಆದಷ್ಟು ಬ್ಯಾಳಿ ಚಲೋ ಕ್ವಾಲಿಟಿವ ಯೂಸ್ ಮಾಡಿರಿ. ಸಾದಾ ಯೂಸ್ ಮಾಡಿದರೆ ಒಣ ಆಗಿಬಿಡ್ತಾವೆ ಹೋಳಿಗೆ. ಈಗ ನಾನು ಪ್ರೆಸ್ ಮಾಡಿ ನೋಡಕತ್ತೀನಿ. ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೂ ಬಿರುಸದವದ ಜಿಗೆ ಆತಾವು ಬ್ಯಾಳಿ. ಸೊ ಹಾಗಾಗಿ ಇನ್ನೊಂದು 5 ನಿಮಿಷ ಕುದಿಸ್ಕೊಳಕ್ಕೆ ಇಟ್ಕೊಂಡಿನಿ ನಾನು. ತೀರಾ ಬೇಯಬಾರ್ದು, ಕಡಿಮೆ ಬೆಂದರೆ ಮತ್ತೆ ಹಿಂಗೆ ಕುದಿಸ್ಕೊಂಡು ಬೇಯಿಸ್ಕೋಬೋದು. ಭಾಳ ಬೆಂದ್ಬಿಟ್ರೆ ಹೂರಣ ನೀರು ಆಗಿಬಿಡತ್ತೆ. ಸೊ ಇವಾಗ ಬ್ಯಾಳಿ ನೀಟಾಗಿ ಸ್ಮ್ಯಾಶ್ ಆಗಕತ್ತಾವು, ಅಂದರೆ ಇದು ಬೆಂದೈತಿ ಅಂತ ಹೇಳಿ ಅರ್ಥ. ನಾನು ಇದನ್ನು ಆರಿಸ್ಕೊಂಡ್ಬಿಡ್ತೀನಿ. ಇದನ್ನು ಕೆಳಗೆ ಇಳಿಸ್ಕೊಂಡು ನೀರು ಏನಿತ್ತಲ್ಲ ಅದನ್ನು ಸಾರಿಗೆ ಅಂಥೇಳಿ ಒಂದಿಟ್ಟು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಳಕತ್ತೀನಿ ನಾನು ಕಟ್ನ. ಈಗ ಈ ಬ್ಯಾಳಿಗೆ 1.5 ಕಪ್ನಷ್ಟು ಬೆಲ್ಲ ತೊಗೊಂಡಿನಿ ನಾನು. ಕೆಲವೊಬ್ರು ಏನು ಮಾಡ್ತಾರೆ, ಹೋಳಿಗೆಗೆ 1 ಕಪ್ ಬೆಲ್ಲ ಹಾಕಿ ಬೆಲ್ಲದ ಹಾಲು ಅಂಥೇಳಿ ಮಾಡ್ತಾರೆ ಮೇಲೆ ಹಾಕ್ಕೊಳಕ್ಕೆ. ಬಟ್ ನಾನು ಇದಕ್ಕೆ 1.5 ಕಪ್ ಬೆಲ್ಲ ಹಾಕ್ಕೊಳಕತ್ತೀನಿ. ಈಗ ಇದನ್ನು ಒಲೆ ಮೇಲಿಟ್ಟು ಒಂದೇ ಕುದಿ ಕುದಿಸ್ಕೋಬೇಕು. ಈಗೇನು ಹೋಳಿಗೆ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿ ಪಾಯಸ ಮಾಡಕತ್ತಾಳ ಅನ್ಕೋಬೇಡ್ರಿ. ನಾವು ಹೂರಣ ಹಿಂಗೆ ಮಾಡ್ತೀವಿ. ಹಿಂಗೆ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಹೂರಣ. ಒಂದು ಕುದಿ ಕುದ್ದೈತಿ, ಒಂಚೂರು ಕೈ ಆಡಿಸಿ ಒಂಚೂರು ಆರಿಸ್ಕೊಂಡ್ಬಿಟ್ಟು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಭಾಳ ಆರಬಾರ್ದು, ಇದು ಆರಿಬಿಟ್ರೆ ಹೂರಣ ಸರಿಗೆ ಆಗಂಗಿಲ್ಲ. ಆದಷ್ಟು ಬಿಸಿದ ಮಿಕ್ಸಿಗೆ ಹಾಕೋರಿ. ಬಿಸಿದ ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಿ ನಾನು ಚೆಲ್ಬಿಟ್ಟೆ ಒಂದಿಟ್ಟು. ನೀವು ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಇನ್ನೊಂದು ಒಬ್ಬಿನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿನಿ. ಆದಷ್ಟು ಸಣ್ಣ ಜಾರ್ ಇರುತ್ತಲ್ಲ, ಚಟ್ನಿ ಜಾರು, ಅದನ್ನೇ ಯೂಸ್ ಮಾಡ್ಕೊರಿ. ಅಂದ್ರೆ ಹೂರಣ ನೀಟಾಗಿ ಬರುತ್ತೆ, ಹಳಕ್ಕೆ ಉಳಿಯಂಗಿಲ್ಲ. ಹೂರಣ ಒಂದಿಟ್ಟು ಆರಲಿ ಅಂಥೇಳಿ ಆರಕ್ಕಿಟ್ಟಿನಿ ಕಿಡ್ಕ್ಯಾಗ. ಇದು ಕಣಕ್ಕೇನಿತ್ತಲ್ಲ ಅದನ್ನು ಕೈಗೆ ಒಂದಿಟ್ಟು ಎಣ್ಣೆ ಹಚ್ಕೊಂಡು ಈ ಥರ ಬಡ್ಕೋಬೇಕು. ಹಿಂಗೆ ಬಡ್ಕೊಂಡಾಗ ಹಿಟ್ಟಿನಾಗ ಏನು ಗ್ಲೂಟನ್ ಇರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ. ಹಿಟ್ಟು ಹೀಜ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ. ಹಿಂಗೆ ಮಾಡೋದ್ರಿಂದ ಅದ್ರದ್ದು ಎಲಾಸ್ಟಿಸಿಟಿ ಹೆಚ್ಚಾಕೈತಿ. ಎಲ್ಲಿ ಮಟ್ಟ ಬಡ್ಕೋಬೇಕಂದ್ರೆ ಹಿಟ್ಟು ಮೇಲೆ ಈ ಥರ ಗುಳ್ಳೆಗಳು ಬರಬೇಕು. ಅಲ್ಲಿ ಮಟ್ಟ ಬಡ್ಕೊಂಡ್ರೆ ನಿಮ್ದು ಹಿಟ್ಟು ರೆಡಿ ಆಗೈತೆ ಅಂಥೇಳಿ ಅರ್ಥ. ಇನ್ನೇನು ಉಳಿದಿಲ್ಲ. ಹೂರಣ ರೌಂಡ್ ಮಾಡ್ಕೊಂಡು ಇಟ್ಕೊಂಡು ಹೋಳಿಗೆ ಮಾಡೋಕೆ ಸ್ಟಾರ್ಟ ಮಾಡಿಬಿಡೋಣಂತ. ಫಸ್ಟಿಗೆ ಹೂರಣ ಹಿಂಗೆ ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ಸಲ ಕೈ ಗಲೀಜಾಗಂಗಿಲ್ಲ. ಹೋಳಿಗೆ ಮಾಡೋ ಮುಂದೆ ಕೈ ನೀಟಾಗಿರಲಿಲ್ಲ ಅಂದರೆ ಹೋಳಿಗೆ ಎಲ್ಲ ಹೊತ್ತಕ್ಕೆ ಹತ್ತಾವು. ಸೊ ಫಸ್ಟಿಗೆ ಈ ಥರ ರೌಂಡ್ ಮಾಡಿ ಇಟ್ಕೊಂಡು ಬಿಡೋಣಂತ ಅಷ್ಟು ಹೂರಣನ. ಆಮೇಲೆ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ. ಈ ಥರ ಪಾತ್ರೆಗೆ ಒಂಚೂರು ಜಾರಿಗೆ ಒಂಚೂರು ಹತ್ತಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹೂರಣದ ಸಾರಿಗೆ ಹಾಕ್ಕೊಂಬಿಡ್ರಿ. ಸಾರು ಮಸ್ತ್ ರುಚಿ ಆಗ್ತತಿ. ಸೊ ನಾನು ಹಿಂಗೆ ರೌಂಡ್ ಮಾಡಿ ಇಟ್ಕೊಂಡಿನಿ. ಭಾಳ ಮಂದಿ ಕೇಳಾಕತ್ತಿದ್ರಿ ಮೇಲೆ ಯಾವ ಶೀಟ್ ಬಳಸಿರಿ, ತಳಗೆ ಯಾವ ಶೀಟ್ ಬಳಸ್ತೀರಿ ಅಂಥೇಳಿ. ಮೇಲೆ ಬಳಸಿದ್ದು ಈ ಶೀಟು ಇಡ್ಲಿ ಪಾರ್ಸಲ್ಗೆ ಅಂಥೇಳಿ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ ಹೋಟೆಲ್ನವರು, ಆ ಶೀಟು. ಕೆಳಗೆ ಯೂಸ್ ಮಾಡಿದ್ದು ಇದು ಶೀಟ್ ಏನೈತಲ್ಲ ಇದನ್ನು ಆ್ಯಕ್ಚುಲಿ ಸೊಲ್ಲಾಪುರಿಂದ ನಮ್ಮ ಆಂಟಿ ತಂದಿದ್ರು. ಇದ್ರದ್ದು ಸಿಮಿಲರ್ ವರ್ಷನ್ನು ಅಮೆಝಾನ್ನಾಗ ಸಿಗುತ್ತೆ. ಅದನ್ನು ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ನಾವು ಇದನ್ನು ಆನ್ಲೈನ್ ಪರ್ಚೇಸ್ ಮಾಡಿಲ್ಲ, ಸೊಲ್ಲಾಪುರೊಳಗೆ ಆಫ್ಲೈನ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕ್ವಾಲಿಟಿದ ಐತಿ ಅಮೆಝಾನ್ದಾಗ, ಬಟ್ ಕಲರ್ ಚೇಂಜ್ ಐತಿ. ಬೇಕಿದ್ರೆ ನೀವು ಅದನ್ನು ತರಿಸಿ ಯೂಸ್ ಮಾಡ್ಕೋಬೋದು.
ಸೊ ನಾನಿದು ನೀಟಾಗಿ ಒರೆಸಿಟ್ಕೊಂಡಿದ್ದೆ 2 ಶೀಟು. ಇವಾಗ ಇದಕ್ಕೆ ಬೇಷಂಗ ಎಣ್ಣೆ ಹಚ್ಕೊಳಕತ್ತೀನಿ ನಾನು. ನೋಡಿರಿ, ಎಣ್ಣೆ ಹಚ್ಚಾಕ ಕಂಜೂಸಿ ಮಾಡಬೇಡ್ರಿ. ಇಷ್ಟೆಲ್ಲ ಎಣ್ಣೆ ಯೂಸ್ ಮಾಡ್ತಾಳ ಅಂಥೇಳಿ ಅನ್ಬೋದು ನೀವು. ಇದು ಪಿಜ್ಜಾ ಬರ್ಗರ್ ತಿನ್ನೋ ಮುಂದೆ ನೀವು ಯೋಚನೆ ಮಾಡೋಂಗಿಲ್ಲ ಚೀಸ್ನಾಗ ಇಷ್ಟು ಕ್ಯಾಲರಿ ಐತಿ, ಅದೈತಿ ಇದೈತಿ ಅಂತ. ಮನ್ಯಾಗ ಮಾಡಿದ ಫುಡ್ಡಿಗೆ ಯಾಕೆ ಯೋಚನೆ ಮಾಡ್ತೀರಿ? ಆರಾಮ್ಸೆ ಎಣ್ಣೆ ಹಚ್ಕೊರಿ. ದಿನ ಹೋಳ್ಗೆ ಯಾರೂ ಮಾಡೋಂಗಿಲ್ಲ, ಯಾವಾಗೋ ಹಬ್ಬ ಹರಿದಿನ ಇದ್ದಾಗ ಮಾಡ್ತೀವಿ, ಅದನ್ನು ತೃಪ್ತಿಯಿಂದ ತಿನ್ನೋಣಂತ. ಇದಕ್ಕೂ ಎಣ್ಣೆ ಹಚ್ಚಲಾರ್ದ ತುಪ್ಪ ಇರಲಾರ್ದ ತಿಂದು ಒಣ ಹೆಂಗೆ ಇಳಿಬೇಕದು ಗಂಟ್ಲದಾಗ, ಹೌದಿಲ್ಲೋ? ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಎಣ್ಣೆ ಹಚ್ಚಲೇಬೇಕಾಗ್ತತಿ. ಯಾವುದಕ್ಕೆ ಎಷ್ಟು ಹಚ್ಚಬೇಕೋ ಅಷ್ಟು ಹಚ್ಚಲೇಬೇಕು. ಸೊ ಇವಾಗ ಇದನ್ನು ಕಣಕ ತೊಗೊಂಡು ಒಂದು ಸಣ್ಣ ಚಪಾತಿ ಥರ ಲಟ್ಸಿ ಒಳಗೆ ಹೂರಣ ಇಟ್ಟು ಈ ಥರ ಸೀಲ್ ಮಾಡ್ಕೊಂಡಿನಿ ನಾನು. ಈ ಥರ ನೀವು ಒಂದು 5-6 ಮೊದಲೇ ಸೀಲ್ ಮಾಡಿ ರೆಡಿ ಇಟ್ಕೊಂಡು ಬಿಡ್ಬೋದು ಬೇಕಿದ್ದರೆ. ಆವಾಗಲೇ ನಾನು ಪೇಪರ್ ಮೇಲೆ ತಟ್ಟಿ ತುಂಬ್ಕೊಳ್ಳೋದು ತೋರಿಸಿದೆ. ಇವಾಗ ಕೈಯಲ್ಲೇ ಹೆಂಗೆ ತಟ್ಕೋಬೋದು ಅಂತಂದು ತೋರ್ಸಕತ್ತೀನಿ. ಸೊ ಕೈಯಲ್ಲೇ ಸಣ್ಣದಾಗಿ ತಟ್ಕೊಂಡು ಈ ಥರ ಇಟ್ಟು ಹಿಂಗೂ ಸೀಲ್ ಮಾಡ್ಕೋಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡ್ ಫಾಲೋ ಮಾಡಿರಿ. ಇದಕ್ಕೆ ಹಿಂಗೆ ಮಾಡಬೇಕು ಅಂಥೇಳಿ ಏನು ರೂಲ್ಸ್ ಇಲ್ಲ. ನಿಮ್ಮ ಅನುಕೂಲ, ನಿಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಸೊ ಈ ಥರ 1-2 ಮಾಡಿ ನೀವು ರೆಡಿ ಇಟ್ಕೋಬೋದು ಮುಂಚೆನೇ. ಈಗ ಒಂದು ತೊಗೊಂಡು ಮೇಲೆ ಈ ಥರ ಶೀಟ್ ಹಾಕಿ ಎಣ್ಣೆ ಹಚ್ಚಿ ಸರಿಸ್ಬಿಟ್ರೆ ಆಗೋಯ್ತು. ನಮ್ಮ ಹೋಳಿಗೆಗಳು ರೆಡಿ ಆಗ್ತಾವು. ಆದಷ್ಟು ಶೀಟ್ನ ತಿರುಗಿಸ್ಕೊಂಡು ಹೋಳಿಗೆ ಮಾಡೋಕ್ಕೆ ಟ್ರೈ ಮಾಡಿರಿ. ಒಂದೇ ಕಡೆ ಮಾಡೋಕ್ಕೆ ಹೋಗಬೇಡ್ರಿ, ತೆಳ್ಳಗಾಗ್ಬಿಡ್ತಾವೆ ಭಾಳ. ಒಂಚೂರು ಸ್ಟಾರ್ಟಿಂಗಲ್ಲಿ ನೀವು ಮಾಡೋಕತ್ತಿದ್ರೆ ಒಂಚೂರು ದಪ್ಪನೇ ಇರಲಿ ಹೋಳ್ಗೆ. ಯಾಕಂದರೆ ಫಸ್ಟೇ ಮಾಡಿದಾಗ ಹರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ. ಒಂಚೂರು ದಪ್ಪ ಇದ್ದರೂ ಚಿಂತೆ ಇಲ್ಲ, ಬಟ್ ಒಂದೇ ಥಿಕ್ನೆಸ್ ಇರಲಿ ಹೋಳಿಗೆ ಪೂರ, ಆ ಥರ ನೋಡ್ಕೊರಿ ಅಷ್ಟೇ. ಆದಷ್ಟು ಎಡ್ಜ್ ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ರಿ, ಅಂದ್ರೆ ನಡುವೆ ಹರಿಯಂಗಿಲ್ಲ. ಈಗ ನಮ್ಮ ಹೋಳಿಗೆ ರೆಡಿ ಆಗೈತಿ. ಮೇಲೊಂದು ಈಟು ಎಣ್ಣೆ ಹಾಕಿ ಈಗ ಇದನ್ನು ನಾನು ತವಾದ ಮೇಲೆ ಹಾಕಿ ಸುಡ್ತೀನಂತೆ. ಇದನ್ನು ಬಿಡಿಸ್ಕೊಳ್ಳೋದೇನು ಭಾಳ ಕಷ್ಟ ಇಲ್ಲ. ಹಿಂಗೆ ಒಂದು ಸೈಡ್ ಬಿಡಿಸಿ ಎತ್ತಿಬಿಟ್ರೆ ಆಗೋಯ್ತು. ಹೋಳಿಗೆ ತಂತಾನೆ ಬಿಟ್ಕೊಂಡ್ಬಿಡುತ್ತೆ ಈಸಿಯಾಗಿ. ಇದನ್ನು 2 ಕಡೆ ನೀಟಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೊರಿ, ಆಯಿತು. ಒಂದು ಸಲ ಟರ್ನ್ ಮಾಡೋ ಮುಂದೆ ಕೆಳಗೆ ಕಲರ್ ಚೆಕ್ ಮಾಡ್ಕೊರಿ ಬಂದೈತೆ ಇಲ್ಲ ಅಂಥೇಳಿ. ಕಲರ್ ನಿಮಗೆ ಬೇಕಾಗಿದ್ದ ಕಲರ್ ಬಂದ ಮೇಲೇ ಟರ್ನ್ ಮಾಡ್ಕೊರಿ, ಹಂಗೆ ಟರ್ನ್ ಮಾಡಬೇಡ್ರಿ, ವೈಟ್ ಆಗಿಬಿಡುತ್ತೆ, ತಿನ್ನೋಕೆ ಚೆನ್ನಾಗಿ ಅನ್ಸಂಗಿಲ್ಲ. ಸೊ ನಿಮಗೆ ಬೇಕಾಗಿದ್ದ ಕಲರ್ ಬಂದ ಮೇಲೆ ನೀಟಾಗಿ ಟರ್ನ್ ಮಾಡಿ ಇದನ್ನು ಸರ್ವ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ನಾಗ ಒಬ್ಬರು ಶೀಟ್ ಎದಕ್ಕೆ ಬಳಸ್ತೀರಿ, ಎಲೆಗಳು ಬಳಸಿ ನೋಡ್ರಿ ಅಂತಂದು ಕಮೆಂಟ್ ಮಾಡಿದರು. ಸೊ ನಾವು ಒಂದು ಸಲ ಟ್ರೈ ಮಾಡಿದ್ರೆ ಆಯ್ತಂತ ಹೇಳಿ ಒಂದು ಬಾದಾಮಿ ಎಲೆ ತೊಗೊಂಡು ಬಂದೆ. ಅವಸರಕ್ಕೆ ನಂಗೆ ಸಿಕ್ಕಿದ್ದಿದೆ. ಬಾಳೆ ಎಲೆ ಸಿಕ್ಕರೆ ನೀವು ಅದ್ರಾಗ ಟ್ರೈ ಮಾಡ್ಬೋದು. ಸೊ ಸಣ್ಣದಿದ್ದಲ್ಲ ಎಲೆ, ಹಾಗಾಗಿ ನಾನು ಸಣ್ಣದಾಗೆ ಹೋಳಿಗೆ ತಟ್ಕೊಂಡೀನಿ. ನಿಮಗೆ ಟೆಫ್ಲಾನ್ ಶೀಟು, ಪ್ಲಾಸ್ಟಿಕ್ ಶೀಟು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಬಾಂಡೆದ ಅಂಗಡಿ ಇರ್ತಾವಲ್ಲ, ಅಲ್ಲಿ ಹೋಳಿಗೆಗೆ ಅಂಥೇಳಿ ತಗಡು ಸಿಗ್ತಾವು. ಈ ಉತ್ತರ ಕರ್ನಾಟಕ ಸೈಡ್ ಭಾಳ ಮಂದಿ ಯೂಸ್ ಮಾಡ್ತಾರೆ ಹೋಳಿಗೆ ತಗಡು ಅಂಥೇಳಿ. ಅದನ್ನು ತಂದು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಎಲೆ ಮೇಲೆ ನಾನು ಟ್ರೈ ಮಾಡಿ ಹಿಂಗೆ ಹಂಚ್ ಮೇಲೆ ಹಾಕಕ್ಕೆ ಹೋದೆ. ಒಂದೇ ಹೋಳಿಗೆಗೆ ಎಣ್ಣೆ ಕಡಿಮೆ ಹಚ್ಕೊಂಡಿದ್ದೆ ಅನಿಸ್ತು, ಅದು ಅಂಟ್ಕೊಳಕತ್ತಿತ್ತು. ಸೊ ನಾನು ನೆಕ್ಸ್ಟ್ ಹೋಳಿಗೆಗೆ ಒಂಚೂರು ಎಣ್ಣೆ ಜಾಸ್ತಿ ಹಚ್ಕೊಂಡು ಮಾಡಿದೆ. ಇದು ನೀಟಾಗಿ ಬಿಟ್ಕೊಂಡು ಬಂತು. ಸೊ ನೀವು ಎಲೆ ಮೇಲೂ ಪುಟ್ಟದಾಗಿ ತಟ್ಕೊಂಡು ಟ್ರೈ ಮಾಡ್ಬೋದು. ಈ ಹೋಳಿಗೆ ಮಾಡೋ ಮುಂದೆ ತಲೆಗೆ ಇಟ್ಕೋಬೇಕಾದ ವಿಷಯಗಳು ಏನಂದರೆ, ಬೇಳೆನ ಏನು ಹೂರಣ ಮಾಡ್ಕೊತಿರ್ತೀವಲ್ಲ ಅದು ಆರೋಗ್ಬಿಡ್ಬಾರ್ದು. ಬಿಸಿ ಇದ್ದಾಗೇನೆ ಹೂರಣ ಮಾಡ್ಕೋಬೇಕು. ಹಾಗೇ ಕಣಕ ಏನು ಕಲಿಸಿಟ್ಟಿರ್ತೀವಲ್ಲ ಅದನ್ನು ಬೇಷಂಗೆ ಹೊಡ್ಕೋಬೇಕು. ಹಂಗೆ ಹೊಡ್ಕೊಂಡಾಗ ನಿಮ್ಮ ಹೋಳಿಗೆ ಒಟ್ಟ ಹರಿಯಂಗಿಲ್ಲ, ನೀಟಾಗಿ ಬರ್ತಾವು. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿ ತನಕ ಬಾಯ್.